ಎಲ್ರಿಗೂ ನಮಸ್ತೆ. ಇವಾಗೊಂದು ತಿಂಡಿ ಮಾಡೋಣ ಅಂತ. ಹಳೆಯ ಕಾಲದ ತಿಂಡಿ, ನಮ್ಮ ಅಜ್ಜಿ ಕಾಲದ್ದು, ತುಂಬ ಆರೋಗ್ಯಕರವಾದದ್ದು. ಇದಕ್ಕೆ ಬೇಕಾಗಿರೋದು ಮೂರು ವಸ್ತುಗಳು. ಏನಪ್ಪ ಅಂದರೆ, ಒಂದು ಮೆಂತ್ಯ, ಒಂದು ಬೆಲ್ಲ ಮತ್ತು ತುಪ್ಪ. ಅಳತೆ ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರೋ ಆ ಕಪ್ಪಲ್ಲಿ ಹಿಂದಿನ ದಿನ ರಾತ್ರಿನೇ ನೆನೆಸ್ಬಿಡಿ. ನೆನೆಸಿರೋ ಮೆಂತ್ಯ ನಾವು ಆಲ್ರೆಡಿ ತೊಗೊಂಡಿದ್ದೀವಿ. ಅದಕ್ಕೆ 2ರಷ್ಟು ಬೆಲ್ಲ ತೊಗೊಳ್ಳಿ, ಪುಡಿ ಮಾಡಿದ ಬೆಲ್ಲ. ನಿಮಗೆ ಸ್ವಲ್ಪ ಮೆಂತ್ಯ ಒಂಥರ ಆಗುತ್ತೆ, ಉಗುರಾಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಒಂದು 2ರಿಂದ 3 ಟೇಬಲ್ ಸ್ಪೂನು ತುಪ್ಪ, ಇದಿಷ್ಟು ತೊಗೊಳ್ಬೇಕು. ಈಗ ಆ ನೀರನ್ನು ಎಲ್ಲ ತೆಗೆದುಬಿಟ್ಟು ನೀರಿಲ್ಲದೇನೆ ರುಬ್ಕೋಬೇಕು ಮೆಂತ್ಯನ. ಈಗ ರುಬ್ಕೊಳ್ತೀವಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರೆಲ್ಲ ತೆಗೆದುಬಿಟ್ಟು ಬರೀ ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಹಾಕ್ಕೊಂಡು ಅದನ್ನು ಇವಾಗ ನೀರು ಹಾಕದೇನೆ ರುಬ್ಕೋಬೇಕು. ಅದೇ ಮುಖ್ಯ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ನೀರು ಹಾಕದೇನೆ ರುಬ್ಕೋಬೇಕು. ಅದನ್ನು ರುಬ್ತಾ ಇದ್ದೀವಿ. ತುಂಬ ಆಗಲಿಲ್ಲ, ತುಂಬ ನಯಸ್ಸಾಗಿ ಆಗಲಿಲ್ಲ ಅಂದರೆ ಒಂದೊಂದು ಸ್ಪೂನು, 1-2 ಸ್ಪೂನ್ 3 ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೋದು, ತೊಂದರೆ ಇಲ್ಲ. ಆದರೆ ಎಷ್ಟು ಸಾಧ್ಯನೋ ಅಷ್ಟೂ ಸಣ್ಣಗೆ ರುಬ್ಕೋಬೇಕು. ಅದನ್ನು ರುಬ್ಕೊಂಡು ಬರೋಣ. ಈಗ ಪೂರ್ತ ನೋಡಿ, ಇವಾಗ ನಾವು ಅದನ್ನು 2 ಭಾಗ ಮಾಡ್ಕೊಂಡು ರುಬ್ಕೊಂಡಾಯಿತು. ಈ ರೀತಿ ಇಷ್ಟು ಈ ರೀತಿ ಇರಬೇಕು. ಇಷ್ಟು ಸಣ್ಣಗಾದರೆ ಇಲ್ಲ, ಅಕಸ್ಮಾತ್ ಇನ್ನೂ ಸಣ್ಣಗಾಗತ್ತೆ ಅಂದರೆ ರುಬ್ಕೋಬೋದು, ತೊಂದರೆ ಇಲ್ಲ. ಇಷ್ಟು ಅಂತೂ ಸಣ್ಣಗಾಗಬೇಕು. ರುಬ್ಬಿದ್ದಾಯಿತು. ಇವಾಗ ಸ್ಟವ್ ಮೇಲೆ ತವಾ ಇಟ್ಟು, ಅಂದರೆ ನಾನ್ ಸ್ಟಿಕ್ ತವಾ ತೊಗೋಬೇಕು. ಇಲ್ಲ ಅಂತ ಹೇಳಿದ್ರೆ ದಪ್ಪ ತಳದ ಪಾತ್ರೆ ಏನಾದರೂ ತೊಗೋಬೋದು. ಅದಕ್ಕೆ ತೊಗೊಂಡು 1-2 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಕಾಯ್ತಾ ಇದ್ದ ಹಾಗೇ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮೆಂತ್ಯದ ಒಂದು ಹಿಟ್ಟು, ಅದನ್ನು ಹಾಕ್ಕೋಬೇಕು. ಆ ತುಪ್ಪದಲ್ಲಿ ಅದನ್ನು ಸಣ್ಣ ಉರಿ ಇಟ್ಕೊಂಡು ಅದನ್ನು ಹುರಿಬೇಕು. ಅದು ಎಲ್ಲಿ ತನಕ ಹುರಿಬೇಕು ಅಂತ ಹೇಳಿದ್ರೆ ಆ ಮೆಂತ್ಯದ ಘಮ ನಿಮಗೆ ಗೊತ್ತಾಗಬೇಕು. ಮತ್ತು ಸ್ವಲ್ಪ ಉಡಿ ಆಗಬೇಕು ಅದು. ಇವಾಗ ರುಬ್ಬಿರೋ ತೇವಾಂಶ ಇದೆಯಲ್ಲ, ಅದೆಲ್ಲ ಹೋಗಿ ಸ್ವಲ್ಪ ಉಡಿ ಥರ ಆಗಬೇಕು. ಅಲ್ಲಿ ತನಕ ಹುರಿತಾ ಇರಬೇಕು. ಆದಷ್ಟು ಸಣ್ಣ ಉರಿಲಿ ಇಟ್ಕೋಬೇಕು. ನೋಡಿ, ಈ ರೀತಿ ಬರೋ ತನಕ ಹುರ್ಕೋಬೇಕು. ಶುರುನಲ್ಲಿ ಸಣ್ಣ ಉರಿ ಇಟ್ಕೊಂಡ್ರು, ಆನಂತರ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಉರಿನ. ಈ ರೀತಿ ಉಡುಡಿಯಾಗಿ ಬರೋ ತನಕ ಹುರ್ಕೋಬೇಕು. ಈಗ ಹುರಿದಾಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಈಗ ಅದಕ್ಕೆ ನಾವೇನು ತುರಿದಿಟ್ಕೊಂಡಿರ್ತೀವಿ ಬೆಲ್ಲದ ಪುಡಿ, ಅದನ್ನು ಸೇರಿಸ್ಕೊಳ್ಳೋಣ. ಅದು ಸೇರಿಸ್ಕೊಂಡು ಪುನಃ ಉರಿತಾ ಹೋಗಬೇಕು. ಅದು ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಇದು ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಒಳ್ಳೆ ಒಂದು ಆಹಾರ ಅಂತ ಹೇಳ್ಬೋದು. ಪೌಷ್ಟಿಕವಾದದ್ದು. ಮೆಂತ್ಯ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಹಿಂದಿನ ಕಾಲದಲ್ಲಿ ಬಾಣಂತಿಯರಿಗೆಲ್ಲ ಕೊಡ್ತಾಯಿದ್ರು. ಈಗ ಅದೆಲ್ಲ ಮರೆತು ಹೋಗಿದೆ. ಸ್ವಲ್ಪ ನಾವು ಹಳೆ ಕಾಲದ ಅಡುಗೆಯನ್ನು ಪುನಃ ಶುರು ಮಾಡೋಣ ಅಂತ ಮಾಡ್ತಾ ಇರುವಂಥದ್ದು. ನೋಡಿ, ಹೀಗೆ ಹುರಿತಾ ಹೋಗಬೇಕು. ಬೆಲ್ಲ ಅಂಟು ಪಾಕ ಬರಬೇಕು. ನೀವು ಅನ್ಕೋಬೋದು, ಏನು ಬೆಲ್ಲ ಪುಡಿ ಮಾಡಿಬಿಟ್ಟು ಹಾಗೆ ಹಾಕ್ಕೊಂಡ್ಬಿಟ್ರು
ಅದರಲ್ಲಿ ಏನು ಕಲ್ಲು ಮಣ್ಣು ಏನಿದೆಯೋ ಗೊತ್ತಿಲ್ಲ, ಶೋಧಿಸಲೇ ಇಲ್ಲ ಅಂತ. ನಾವು ಒಳ್ಳೆ ಬೆಲ್ಲ ಅಂದರೆ ತೊಗೊಂಡು ಅಭ್ಯಾಸ ಆಗಿದೆ, ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತು. ಹಾಗಾಗಿ ಒಳ್ಳೆ ಬೆಲ್ಲ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿರೋ ಅಂಥದ್ದು. ಪಾಕ ಮಾಡಿಕೊಂಡ್ರೆ ಅದು ಹೊಂದ್ಕೊಳ್ಳೋಕ್ಕೆ ತುಂಬ ಸಮಯ ಹಿಡಿಯುತ್ತೆ, ಮತ್ತು ಅಷ್ಟರಲ್ಲಿ ತಳನೂ ಹಿಡಿಬೋದು. ಹಾಗಾಗಿ ಪುಡಿ ಬೆಲ್ಲ ತೊಗೊಳ್ಳೋದು ಒಳ್ಳೆಯದು. ಸ್ವಲ್ಪ ಈಗ ಅಂಟು ಬರ್ತಾ ಇದೆ, ಕರಗ್ತಾ ಇದೆ. ಬೆಲ್ಲದ ಪುಡಿಯ ಕರಗಬೇಕದು, ಕರಗೋ ತನಕ ಹೀಗೆ ಹುರಿತಾ ಹೋಗಬೇಕು. ಒಂದು ಸ್ವಲ್ಪ 5 ರಿಂದ 10 ನಿಮಿಷ ಸಮಯ ತಗೊಳ್ಳುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಹಾಗಾಗಿ ಈ ಉಂಡೆ ಎಲ್ರಿಗೂ ಒಳ್ಳೆಯದು. ಎಲ್ಲರೂ ಯಾವಾಗ ಬೇಕಂದ್ರೆ ಅವಾಗ ತಿನ್ನುವಂಥದ್ದು. ಮೆಂತ್ಯನ ನೇರವಾಗಿ ತಿನ್ನಿ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಚಿಕ್ಕ ಚಿಕ್ಕ ಉಂಡೆ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟಾಗ ತುಂಬ ಖುಷಿಯಾಗಿ ತಿಂತಾರೆ. ಮೆಂತ್ಯ ಕಹಿ ಇರುತ್ತೆ, ತಿನ್ನೋಕ್ಕೆ ಹೇಗೆ ಅನ್ನೋವಂಥವರು ಕೂಡ ತಿಂತಾರೆ. ಇದು ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ. ತುಂಬ ಇಷ್ಟವಾದ ತಿಂಡಿ ಇದು. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಎಲ್ಲರಿಗೂ ತೋರಿಸೋಣ. ಇದು ಸುಲಭ ಇದೆ, ಮಾಡ್ಕೋಬೋದು. ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. ನೋಡಿ, ಈಗ ಈ ಹದಕ್ಕೆ ಬರಬೇಕು. ಇಲ್ಲಿ ತನಕ ಹುರಿತಾ ಇರಬೇಕು. ಈಗ ಒಳ್ಳೆ ಹದಕ್ಕೆ ಬಂದಿದೆ. ಬೆಲ್ಲ ಎಲ್ಲ ಕರಗಿ ಎಲ್ಲ ಹೊಂದಿಕೊಂಡು ಒಳ್ಳೆ ಹದಕ್ಕೆ ಬಂದಿದೆ. ಈಗ ಇದನ್ನು ಕೆಳಗಿಟ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಿಟ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕು. ಬೆಲ್ಲದ ಯಾವುದೇ ಇದಾದ್ರೂ ತಿಂಡಿ ಆದ್ರೂ ಬಿಸಿನಲ್ಲಿ ತುಂಬ ಬಿಸಿಲು ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಟ್ಟು ನಂತರ ಉಂಡೆ ಕಟ್ಟೋಣ. ಅದು ತಕ್ಷಣ ಬೆಲ್ಲದಲ್ವಾ, ತಕ್ಷಣ ನಾವು ಕೈ ಬಿಟ್ಬಿಟ್ರೆ ಎಲ್ಲ ಒಂಥರ ಆಗುತ್ತೆ. ಸೊ ಒಂದೆರಡು ಸಾರಿ ಕೈ ಆಡಿಸ್ಬಿಟ್ಟು ಈಗ ಅದೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ತಣ್ಣಗಾಗೋಕ್ಕೆ ಇಟ್ಟಿತ್ತು. ಸ್ವಲ್ಪ ತಣ್ಣಗಾಗಿದೆ. ಈಗ ಉಂಡೆ ಕಟ್ಟೋಣ. ಈಗ ತೊಗೊಂಡು ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಉಂಡೆನೇ ಕಟ್ಕೋಬೇಕು. ತುಂಬ ದಪ್ಪ ದಪ್ಪ ಉಂಡೆ ಕಟ್ಕೊಳಕ್ಕೆ ಹೋಗಬಾರ್ದು. ಯಾರಿಗಿಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಹಾಗಾಗಿ ಪುಟ್ಟ ಕಟ್ಟಿದ್ರೆ ಮಕ್ಕಳಿಗೂ ಸಣ್ಣ ಸಣ್ಣದಾಗಿ ಉಂಡೆ ಕೊಟ್ಟರೆ ತಿಂತಾರೆ, ತುಂಬ ಸಂತೋಷವಾಗಿ ತಿಂತಾರೆ. ಸ್ವಲ್ಪ ಅದ್ಮಿ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಉಂಡೆ. ನೋಡಿ, ಆ ರೀತಿ ಉಂಡೆ ಬರುತ್ತೆ. ಈಗ ಉಂಡೆ ಕಟ್ಟಿ ರೆಡಿಯಾಗಿದೆ. ನೋಡಿ, ಈ ಥರ ಬರುತ್ತೆ. ಇದು ಕಟ್ಟಿದ ತಕ್ಷಣ ತಿಂದರೆ ಸ್ವಲ್ಪ ಕಹಿ ಜಾಸ್ತಿ ಇರುತ್ತೆ, ಮೆಂತ್ಯದ ಅಂಶ ಇರುತ್ತೆ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದು ಅದು ಉಂಡೆಗಳು ಕಟ್ಟಿರೋದು. ಯಾಕೆಂದರೆ ಮಕ್ಳಿಗೂ ಕೊಡಲಿಕ್ಕೆ ಚೆನ್ನಾಗಿರಲಿ ಅಂತ ಹೇಳಿ. ಇದು ಕಟ್ಟಿಟ್ಬಿಟ್ಟು 1-2 ಗಂಟೆ ಆ ಥರ ಇಟ್ಬಿಟ್ರೆ ಆ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ತುಪ್ಪ, ಬೆಲ್ಲ ಎಲ್ಲ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ತಿನ್ಬೋದು. ದಿನಕ್ಕೆ 1 ಅಥವಾ 2 ಉಂಡೆ ತಿಂತಾ ಬಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಒಂದು ಸಾರಿ ನೀವು ಪ್ರಯತ್ನ ಪಡಿ. ನೀವು ಮಾಡಿದಾಗ ಹೇಗೆ ಬರುತ್ತೆ ನೋಡಿ. ಆದರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಬೆಲ್ಲ ಗಮನಿಸ್ಕೊಳ್ಳಿ. ಕೆಲವು ಬೆಲ್ಲ ಸಿಹಿ ಕಡಿಮೆ ಇರುತ್ತೆ. ಹಾಗಾಗಿ ಬೆಲ್ಲ ಗಮನಿಸ್ಕೊಳ್ಳಿ. ಬೆಲ್ಲದ ಅಳತೆ ಸರಿಯಾಗಿರಬೇಕು. ಬೇಕಾದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ 1-2 ಗಂಟೆ ಆದಮೇಲೆ ಆ ಕಹಿ ಅಂಶ ಎಲ್ಲ ಕಡಿಮೆ ಆಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಬೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮೆಂತ್ಯನೂ ಆರೋಗ್ಯಕ್ಕೆ ಒಳ್ಳೆಯದು. ತುಪ್ಪ ಏನು ಇದರಲ್ಲಿ ಜಾಸ್ತಿ ಬಳಸಿ ಇಲ್ಲ.
ಹಾಗಾಗಿ ಎಲ್ಲರೂ ತಿನ್ನಬಹುದು. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಪ್ರಯತ್ನ ಪಡಿ. ಇನ್ನೂ ನಮ್ಮ ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬರೋಣವಾ? ನಮಸ್ತೆ.